ಒಂದು ಹಳ್ಳಿಯ ಅಂಚಿನಲ್ಲಿ ದೊಡ್ಡ ಆಲದ ಮರ ಇತ್ತು. ಆ ಮರದಲ್ಲಿ ಬುದ್ಧಿವಂತ ಕಾಗೆ ಕಾಳಿದಾಸ ವಾಸಿಸುತ್ತಿದ್ದ. ಮರದ ಕೆಳಗೆ ಕೆರೆ ಇತ್ತು. ಅಲ್ಲಿ ಆಮೆ ಸೋಮನಾಥ ಪ್ರತಿದಿನ ಈಜಾಡುತ್ತಿದ್ದ. ಹಳ್ಳಿಯಲ್ಲಿ ಚತುರ ನರಿ ನಾರಾಯಣ ಕೂಡ ಇದ್ದ. ನಾರಾಯಣ ತನ್ನ ಬುದ್ಧಿಯನ್ನು ಸದಾ ಇತರರನ್ನು ಮೋಸಗೊಳಿಸಲು ಬಳಸುತ್ತಿದ್ದ. ಒಂದು ದಿನ ನರಿ ಕೆರೆಯ ಬಳಿ ಬಂದು ಆಮೆಗೆ ಹೇಳಿತು, ಸೋಮ, ನಿನ್ನ ಬೆನ್ನು ತುಂಬ ಗಟ್ಟಿಯಿದೆ. ನಾನು ನಿನ್ನ ಮೇಲೆ ಕುಳಿತು ಕೆರೆಯನ್ನು ದಾಟಬಹುದು. ನೀನು ನನಗೆ ಸಹಾಯ ಮಾಡಿದರೆ ನಿನಗೆ ಸಿಹಿ ಹಣ್ಣು ತಂದುಕೊಡುತ್ತೇನೆ. ಆಮೆ ಒಪ್ಪಿತು. ನರಿ ಅದರ ಮೇಲೆ ಕುಳಿತು ಕೆರೆಯ ಮಧ್ಯಕ್ಕೆ ಬಂದಾಗ ನರಿ ನಗುತ್ತಾ ಹೇಳಿತು, ನಾನು ಹಣ್ಣು ತಂದುಕೊಡುವುದಿಲ್ಲ, ನೀನು ಮೂರ್ಖ. ಇದನ್ನು ಮರದಿಂದ ನೋಡುತ್ತಿದ್ದ ಕಾಗೆ ತಕ್ಷಣ ಹಾರಿ ಬಂದು ಕೆರೆಯ ಮಧ್ಯದಲ್ಲಿದ್ದ ದೊಡ್ಡ ಕಲ್ಲಿನ ಮೇಲೆ ಕುಳಿತು ಕೂಗಿತು, ನಾರಾಯಣ, ಬುದ್ಧಿ ಮೋಸಕ್ಕೆ ಅಲ್ಲ, ಸಹಾಯಕ್ಕೆ ಇರಬೇಕು. ನಿನ್ನ ಮಾತು ನೀರು ಮೇಲೆ ಬರದ ಅಕ್ಷರ. ಈಗ ನೀನೇ ಮೂರ್ಖ. ನರಿ ಕೋಪದಿಂದ ಕಾಗೆಯನ್ನು ಹಿಡಿಯಲು ಯತ್ನಿಸಿತು. ಸಮತೋಲನ ಕಳೆದು ನೀರಿಗೆ ಬಿದ್ದುಬಿಟ್ಟಿತು. ಈಜು ಬಾರದ ನರಿ ಸಹಾಯಕ್ಕಾಗಿ ಕೂಗಿತು. ಆಗ ಆಮೆ ದಯೆಯಿಂದ ನಾರಿಯನ್ನು ದಡಕ್ಕೆ ತಂದು ಬಿಟ್ಟಿತು. ನರಿ ನಾಚಿಕೆಯಿಂದ ತಲೆ ತಗ್ಗಿಸಿ, ಇಂದು ಪಾಠ ಕಲಿತೆ, ಇನ್ನು ಮೋಸ ಮಾಡುವುದಿಲ್ಲ, ಬುದ್ಧಿಯನ್ನು ಒಳ್ಳೆಯ ಕೆಲಸಕ್ಕೆ ಬಳಸುತ್ತೇನೆ ಎಂದಿತು. ಕಾಗೆ ನಗುತ್ತಾ ಹೇಳಿತು, ತಪ್ಪು ಮಾಡಿದ ಮೇಲೆ ತಿದ್ದಿಕೊಂಡ್ರೆ ಅದೇ ನಿಜವಾದ ಜ್ಞಾನ. ಹಳ್ಳಿಯವರು ಈ ಘಟನೆಯನ್ನು ಕೇಳಿ ಕಾಗೆ ಮತ್ತು ಆಮೆಯ ಸ್ನೇಹವನ್ನು ಹೊಗಳಿದರು. ನರಿ ಕೂಡ ಅವರ ಜೊತೆ ಸೇರಿ ಒಳ್ಳೆಯತನದ ದಾರಿಯಲ್ಲಿ ನಡೆಯತೊಡಗಿತು.